ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶುಕ್ರವಾರದ ನಂದಗೋಕುಲ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಮತ್ತೊಂದು ಸೀರಿಯಲ್ ಎಪಿಸೋಡ್ನ ನೋಡಬೇಕು ಅಂದರೆ ಈ ಕೂಡಲೇ ಕಮೆಂಟ್ ಮಾಡಿ, ಅದನ್ನು ಕೂಡ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಪ್ರಿಯಾ ತನ್ನ ನಕಲಿ ಒಡವೆ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಮೀನಾ ಮತ್ತು ಅಮ್ಮು ಇಬ್ಬರು ಬಂದು ಪ್ರಿಯಾಕ ಅಂತಾರೆ. ಪ್ರಿಯಾ ಸಡನ್ನಾಗಿ ಬೆಚ್ಚಿ ಬಿದ್ದು ಬಿಡ್ತಾಳೆ. ಆಗ ಮೀನಾ ಇದ್ದವಳು, ಯಾಕಕ್ಕ ಎದ್ರುಕೊಂಡ್ರಾ ಅಂತ ಕೇಳ್ತಾಳೆ. ಆಗ ಪ್ರಿಯಾ, ಹಾಗೇನಿಲ್ಲ ಮೀನಾ, ಅದು ನೀವಿಬ್ರು ಅತ್ತೆ ಜೊತೆ ಮಾತಾಡ್ತಾ ಇಲ್ವಲ್ಲ, ನೀವೆಲ್ಲ ಒಂದಾಗೋದಕ್ಕೆ ಏನು ಮಾಡೋದು ಅಂತ ಹೇಳಿ ಐಡಿಯಾ ಯೂಸ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಬಂದ್ರಲ್ಲ, ಹಂಗಾಗಿ ಸಡನ್ನಾಗಿ ಬೆಚ್ಚಿ ಬಿದ್ದುಬಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ಥ್ಯಾಂಕ್ ಯು ಅಕ್ಕ, ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಪ್ರಿಯಾ, ಅದು ನೀನು ಥ್ಯಾಂಕ್ಸ್ ಎಲ್ಲ ಹೇಳೋದು ಬೇಡ. ಏನೇ ಆದರೂ ಈ ಮನೆಯಲ್ಲಿ ನೀವಿಬ್ಬರೂ ಅತ್ತೆ ಜೊತೆ ಕಿಲ ಅಂತ ನಗಾಡ್ಕೊಂಡು ಮಾತಾಡ್ತಾ ಇದ್ರೆ ಈ ಮನೆಗೊಂದು ಕಳೆ ಅಂತ ಹೇಳ್ತಾರೆ. ಆಗ ಅಮ್ಮು ಇದ್ದಳು, ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ ಅಕ್ಕ, ನೀವು ನಮ್ಮ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿರೋದಕ್ಕೆ. ಈ ಮನೆಯಲ್ಲಿ ನಮ್ಮ ಜೊತೆ ಯಾರೂ ಮಾತಾಡದೇ ಇದ್ದರೂ ಕೂಡ ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದೀರಾ, ಅದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಅಯ್ಯೋ ಹಂಗೆಲ್ಲ ಏನಿಲ್ಲ, ಈ ಮನೆಯಲ್ಲಿ ಎಲ್ಲ ನಗ್ನಾಗ್ತಾ ಇದ್ರೆ ನಾವು 3 ಜನನೂ ಕೂಡ ಸೊಸೆದಿರೆ, 3 ಜನನೂ ನಗ್ನಾಗ್ತಾ ಇದ್ರೆ ತಾನೇ ಈ ಮನೆ ನಂದಾಗೋಕುಲ ಆಗೋದಕ್ಕೆ ಸಾಧ್ಯ ಅಂತ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಗಿರ್ಜಾ ಕೂಡ ಬರ್ತಾಳೆ. ಪ್ರಿಯಾ, ಏನಮ್ಮ ಮಾಡ್ತಾ ಇದೆಯಾ ನೀನು ಇಲ್ಲಿ? ಇವ್ರ ಜೊತೆ ಅಲ್ಟೆ ಹೊಡ್ಕೊಂಡು ನಿಂತಿದ್ಯಾ, ಅಡ್ಡೆ ಹೊಡೆದು ಸಾಕು, ಬಾ ಬ್ಯಾಂಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಮತ್ತೆ ಬ್ಯಾಂಕ್ಗೆ ಯಾಕತ್ತೆ ಅಂತ ಕೇಳ್ತಾಳೆ. ಅಯ್ಯೋ, ಅವ್ರ ಮನೆ ಒಡವೆನ ಕೊಟ್ಟಿದ್ದಾಯ್ತಲ್ವ, ಇವಾಗ ಯಾವ್ಯಾವುದು ಅಂತ ತೆಗ್ದಿಕ್ಬಿಟ್ಟು ಇವಾಗ ನಮ್ಮ ಒಡವೆ ಎಲ್ಲ ಬ್ಯಾಂಕಲ್ಲಿ ಇಕ್ಬೇಕು, ಅದಕ್ಕೆ ಬೇಗ ತೊಗೊಂಡು ನಡಿ ಹೋಗೋಣ ಅಂತ ಹೇಳ್ತಾರೆ. ಆಗ ಪ್ರಿಯಾ ಹೇಳ್ತಾ ಇದ್ದಾಳೆ, ಅಯ್ಯೋ ಅತ್ತೆ, ಆ ಬ್ಯಾಂಕ್ ಸೆಕ್ಯೂರಿಟಿ ನನಗೆ ಯಾಕೋ ಸೇಫ್ ಅಂತ ಅನ್ನಿಸ್ಲಿಲ್ಲ, ನಾವು ಬೆಟರು ಇಲ್ಲೇ ನಮ್ಮನೆಗೆ ಒಂದು CCTV ಹಾಕಿ ಇಕ್ಸಿದ್ರೆ ಅದೇ ಸೇಫ್ ಅಂತ ಅನ್ಸುತ್ತೆ ಅತ್ತೆ ಅಂತ ಹೇಳ್ತಾಳೆ. ಆಗ ಅವಳು ಕೋಪ ಮಾಡಿಕೊಂಡು, ಗಿರ್ಜಾ, ನನಗೆ ಹೇಳಕ್ಕೆ ಬರ್ತೀಯಾ ನೀನು? ಅವ್ರ ಥರ ಅಧಿಕ ಪ್ರಸಂಗ ಥರ ಅವರಿಬ್ಬರು ನನಗೋ ಮಾಡ್ತಿದ್ರು, ಈಗ ನೀನು ಹಂಗೆ ಹೇಳಕ್ಕೆ ಬರ್ತಿದ್ಯಾ? ಅದೆಲ್ಲ ಏನೂ ಬೇಕಾಗಿಲ್ಲ, ಈಗ ನೀನು ಬರೋದಿದ್ರೆ ಬಾ, ಇಲ್ಲ ನಾನು ಹೋಗ್ತೀನಿ ಬ್ಯಾಂಕಿಗೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಇಲ್ಲ ಅತ್ತೆ ನಾನು ಬರ್ತೀನಿ ನಡೀರಿ ಅಂತ ಹೇಳಿ ಒಡವೆ ಎಲ್ಲ ತೊಗೊಂಡು ಬ್ಯಾಂಕಿಗೆ ಹೊಡ್ತಾರೆ. ಮತ್ತೆ ಇಲ್ಲಿ ಸೂರ್ಯಕಾಂತ ತನ್ನ ಹೆಂಡತಿಗೆ ಅಲ್ಲಿ ಕೊಟ್ಟಿರೋ ಒಡವೆ ಎತ್ತಿಕು ಅಂತ ಹೇಳ್ತಿರ್ತಾನೆ. ಅವಳು ಕಲಾವತಿ ಇದ್ದಳು, ನಾನು ಅದನ್ನು ಮುಟ್ಟೋದು ಇಲ್ಲ ಕೈನಲ್ಲೂ ಅಂತ ಹೇಳ್ತಾಳೆ. ಆಗ ಸೂರ್ಯಕಾಂತ್ಗೆ ಕೋಪ ಬಂದು, ಏನೇ ನಾನು ಇಷ್ಟೊತ್ತವರೆಗೆ ಒಡವೆ ಒಳಗಡೆ ಎತ್ತಿಕು ಅಂದರೆ ಆಗಲ್ಲ ಅಂತ ಇದೆ, ಈಗ ನೋಡಿ ಈ ಒಡವೆನ ನಿನ್ನ ಕತ್ತಿಗೆ ಹಾಕೊಬೇಕು ಅಂತ ಹೇಳಿ ಅವಳನ್ನ ಹಿಡಿದು ಇವನೇ ಆ ಕತ್ತಿಗೆ ಒಡವೆ ಎಲ್ಲ ಹಾಕ್ಬಿಟ್ಟು ಹೇಳ್ತಾ ಇದ್ದಾನೆ, ನೀನೇನಾದರೂ ಈ ಒಡವೆನ ಕತ್ತಿಂದ ಬಿಚ್ಚಿದೆಯೋ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳ್ತಾನೆ. ಆದರೂ ಕೂಡ ಕಲಾವತಿ ತೆಗೆದು ಬಿಸಾಕ್ತಾಳೆ ಕತ್ತಿಂದ. ಆವಾಗ ಸೂರ್ಯಕಾಂತ್ಗೆ ಕೋಪ ಬಂದು, ಏನೇ ನಿನಗೆ ಎಷ್ಟೇ ಧೈರ್ಯ, ಇಷ್ಟೊಂದು ಮಿತ್ಮೀರ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಹೊಡಿಯೋದಕ್ಕೆ ಹೋಗ್ತಾನೆ. ಆಗ ಮನೆಯವರೆಲ್ಲ ಸೇರಿ ಅವನನ್ನು ಬಿಡಿಸ್ತಾರೆ. ಆ ಕಲಾವತಿ ಹೇಳ್ತಾ ಇದ್ದಾಳೆ, ನೋಡ್ರಿ, ನಾನು ಒಂದು ಹೆಂಡತಿಯಾಗಿ ತಪ್ಪು ಮಾಡಿರ್ಬೋದು, ಆದರೆ ಒಂದು ತಾಯಿಯಾಗಿ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಒಳ್ಳೇದೇ ಮಾಡಿದ್ದೀನಿ, ನೀವೇನು ಮಾಡಿದ್ರು ನಾನು ಒಡವೆ ಕತ್ತಿಗೆ ಹಾಕಲ್ಲ ಅಂತ ಹೇಳ್ತಾಳೆ. ಆಗ ಇವನು ಮತ್ತೆ ಹೊಡೆಯೋದಕ್ಕೆ ಹೋಗ್ತಾನೆ. ಮನೆಯವರೆಲ್ಲ, ಅಣ್ಣ ನೀನು ಸುಮ್ಮನೆ ಇರು, ದೊಡ್ಡಪ್ಪ ಸುಮ್ಮನೆ ಇರು ಅಂತ ಎಲ್ಲ ಹೇಳಿ ಅವನನ್ನು ಸುಮ್ಮನೆ ಇರಿಸ್ತಾರೆ. ಮತ್ತಿನ್ನೊಂದು ಕಡೆ ಕೇಶವ ಬುಕ್ ಓದ್ತಾ ಕೂತಿರ್ತಾನೆ ರೂಮಲ್ಲಿ. ಅಲ್ಲಿಗೆ ಮೀನಾ ಬಂದು, ಪ್ಲೀಸ್ ಕೇಶವ, ನೀನು ನನ್ನ ಜೊತೆ ಮಾತಾಡದೆ ಇರಬೇಡ ಕಣೋ, ನಿನ್ನ ಜೊತೆ ಮಾತಾಡದೆ ನನಗೆ ತಲೆಯೆಲ್ಲ ಕೆಟ್ಟೋಗ್ತಾ ಇದೆ ಕಣೋ, ಪ್ರತಿ ಸತಿ ಜಗಳ ಆಡಿದಾಗಲೂ ಒಂದಿನ ಜಗಳ ಆಡಿ ಸುಮ್ಮನೆ ಆಗ್ತಾಯಿದ್ವಿ, ಈ ಸಲ 2 ದಿನ ಆಗಿದೆ ಕಣೋ, ನಿನ್ನ ಜೊತೆ ನನಗೆ ಮಾತಾಡದೆ ಇರೋಕ್ಕಾಗ್ತಾಯಿಲ್ಲ, ಮೆಂಟ್ಲಾಗಿ ಹೋಗ್ತಾ ಇದ್ದೀನಿ ಕಣೋ, ಪ್ಲೀಸ್ ಕಣೋ, ನೀನು ಏನು ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಮಾಡ್ತೀನಿ, ನನ್ನ ಜೊತೆ ಮಾತಾಡು ಅಷ್ಟೇ ನೀನು ಅಂತ ಹೇಳ್ತಾಳೆ. ಆಗ ಅವನು ಕೇಶವ ಇದ್ದವನು, ನೀನೇನು ಮಾಡಬೇಡ, ನೀನು ಸೈಲೆಂಟಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು, ನೀನು ಈ ಕೆಲಸ ಮಾಡಬೇಕಾದ್ರೆ ಅಪ್ಪಂಗೆ ಗೊತ್ತಿಲ್ಲಂಗೆ ನಿನ್ಗೆ ಅಷ್ಟು ಭಯ ಇಲ್ಲದೇ ಮಾಡಿದ್ಯಲ್ಲ, ಅದು ನನಗೆ ಮನಸ್ಸಿಗೆ ಬೇಜಾರಾಗಿದೆ, ನನ್ನನ್ನು ಸುಮ್ಮನೆ ಟ್ರಿಗರ್ ಮಾಡಬೇಡ ಪ್ಲೀಸ್, ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ಮೀನಾ ಇದ್ದವಳು, ಪ್ಲೀಸ್ ಕೇಶವ ಹಂಗೆಲ್ಲ ಹೇಳಬೇಡ, ನನ್ನ ಹತ್ರ ಮಾತಾಡು, ನೀನು 3 OTP ಕೇಳಿದೆ ಅವತ್ತು, ನಾನು ಇವತ್ತು ನಿನಗೆ 3 OTP ಕೊಡ್ತೀನಿ, ಈಗಲಾದರೂ ನನ್ನ ಜೊತೆ ಮಾತಾಡ್ತೀಯಾ ಅಂತ ಹೇಳ್ತಾಳೆ. ಆಗ ಕೇಶವ ಆದರೂ ಕೂಡ, ಮೀನಾ, ನಿನಗೇನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವ ಯಾವ ಟೈಮಲ್ಲಿ, ಇಂಥ ಸಿಲ್ಲಿ ಬುದ್ಧಿನೇ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ಆ ರೂಮಿಂದನೇ ಬೆಡ್ಶೀಟ್ ಎತ್ಕೊಂಡು ಆಚೆ ಹೊಂಟೋಗ್ತಾನೆ. ಮತ್ತಿಲ್ಲಿ ವಲ್ಲಭ ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಅಮೂಲ್ಯ ಹೋಗ್ಬಿಟ್ಟು, ಕಾಡ್ಪಪ್ಪ ನನ್ನ ಜೊತೆ ಯಾಕೋ ಮಾತಾಡ್ತಾ ಇಲ್ಲ, ಪ್ಲೀಸ್ ಮಾತಾಡೋ, ನಾನು ಇವಾಗ ಒಂದು ಮಾತು ಹೇಳ್ತೀನಿ, ನೀನು ಪ್ಲೀಸ್ ತಾಳ್ಮೆಯಿಂದ ಕೇಳಲೇಬೇಕು ವಲ್ಲಭ. ಅಲ್ಲ ವಲ್ಲಭ, ಮನೆಯವರು ನಮ್ಮ ಬಗ್ಗೆ ಈ ಮನೆ ಬಗ್ಗೆ ಏನಾದ್ರು ಒಂದು ಚೂರು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಜಗಳ ಮಾಡೋದಕ್ಕೆ, ಅಂಥದ್ರಲ್ಲಿ ಆ ಮನೆಯವರು ಅವತ್ತು ಅಷ್ಟೆಲ್ಲ ಮಾತಾಡಬೇಕಾದ್ರೆ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಮಾತಾಡಬೇಕಾದ್ರೆ ನೀನು ಮಾತಾಡ್ಬೋದಾಗಿತ್ತಲ್ವಾ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದವನು, ಏನು ಹೇಳ್ತಾ ಇದ್ದೆ, ನಿನ್ನ ದಾರಿಗೆ ಬರ್ತೀನಿ ಸರಿ, ನಾನೇನೋ ಮಾತಾಡಲಿಲ್ಲ, ನೀನಾದರೂ ಮಾತಾಡ್ಬೋದಾಗಿತ್ತಲ್ಲ, ಎಷ್ಟೇ ಆದರೂ ನಿಮ್ಮ ಚಿಕ್ಕಪ್ಪ ನಿಮ್ಮಪ್ಪ ಅಲ್ವಾ, ನೀನು ಮಾತಾಡ್ಬೋದಾಗಿತ್ತು, ಯಾಕೆ ಮಾತಾಡಲಿಲ್ಲ, ನೀನು ಮಾಡಿದ್ದು ತಪ್ಪು ಅಂತ ನಿನ್ಗೆ ಅನ್ನಿಸ್ತು, ಹಂಗಾಗಿ ಮಾತಾಡಲಿಲ್ಲ, ನೀನು ತಪ್ಪು ಮಾಡಿಲ್ಲ ಅಂತ ಅನಿಸಿದ್ರೆ ನೀನು ಮಾತಾಡ್ತಾ ಇದ್ದೆ, ನನಗಿದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಈ ಟಾಪಿಕ್ ಬಗ್ಗೆ, ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ ವಲ್ಲಭ ಅಲ್ಲಿಂದ ಎದ್ದೊಂಟೋಗ್ತಾನೆ.
ಮತ್ತಿಲ್ಲಿ ನಂದ ಅವರು ಕೂತಿರ್ತಾರೆ. ಅಲ್ಲಿಗೆ ಗಿರ್ಜಾ ಬಂದ್ಬಿಟ್ಟು ರೀ ನೀವು ಹೇಳ್ದಂಗೆ ಒಡವೆ ಎಲ್ಲ ಬ್ಯಾಂಕಿಂದ ಬಿಡಿಸ್ಕೊಂಬಂದು ಅವ್ರ ಮನೆಗೆ ಯಾವ್ಯಾವ ಒಡವೆ ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ರೀ ಅಂತ ಹೇಳ್ತಾಳೆ. ಆಗ ನಂದ ಇದ್ದವನು ಸರಿ ಈ ಕೆಲಸ ನೀನು ಮುಂಚೆನೇ ಮಾಡಬೇಕಾಗಿತ್ತಲ್ವಾ, ಈಗ ಮಾಡಿ ಏನು ಪ್ರಯೋಜನ, ಮರ್ಯಾದೆ ಹೋದ್ಮೇಲೆ ಮರ್ಯಾದೆ ಬರ್ತಾ ಗಿರ್ಜಾ ಅಂತ ಬೇಜಾರು ಮಾಡ್ಕೊತಾನೆ. ಇಲ್ಲಿ ಗಿರ್ಜಾ ಕೂಡ ರೀ ನನ್ನನ್ನು ಕ್ಷಮಿಸ್ಬಿಡ್ರಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವಳು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾಳೆ. ಮತ್ತು ಇನ್ನೊಂದು ಕಡೆ ಮೀನಾ ಮಲಗಿರ್ತಾಳೆ. ಅಲ್ಲಿಗೆ ಅಮ್ಮು ಬಂದು ಕುತ್ಕೊತಾಳೆ. ಸಡನ್ನಾಗಿ ಮೀನಿಂಗ್ ಎಚ್ಚರಾಗ್ಬಿಟ್ಟು ಅಮ್ಮು ನೀನು ಇನ್ನೂ ಮನಗಿಲ್ವಾ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಆಗ ಅಮ್ಮು ಬಂದುಬಿಟ್ಟು ಅದು ಅಕ್ಕ ನನ್ನ ಜೀವನನೇ ಚೆನ್ನಾಗಿಲ್ಲ ಅಕ್ಕ, ಯಾಕೋ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಅಕ್ಕ. ನಾನು ಆ ಸಿದ್ದುನ ಲವ್ ಮಾಡ್ದಾಗಿಂದನೋ ನನ್ನ ಹಣೆ ಬರನೇ ಹಾಳಾಗೋಯ್ತು. ಅವ್ನು ಒಡವೆ ಕೇಳ್ದ ಅಂತ ಹೇಳ್ಬಿಟ್ಟು ಒಡವೆ ತೊಗೊಂಡೋಗಿ ಕೊಟ್ಟೆ, ಆ ಒಡವೆ ಎತ್ಕೊಂಡು ಅವನು ಓಡೋದ. ಸರಿ ಜೀವನನೇ ಬೇಡ ಅಂತ ಸಾಯಕ್ಕೆ ಹೋದರೆ ಅತ್ತೆ ಬಂದು ನನಗೆ ವಲ್ಲಭನ ಜೊತೆ ಮದುವೆ ಮಾಡಿದ್ರು. ಇಲ್ಲಾದ್ರೂ ಹೋಗ್ಲಿ ನೆಮ್ಮದಿಯಾಗಿರೋಣ ಅಂದರೆ ನನ್ನಿಂದ ಬೇರೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಅಕ್ಕ, ನಿಮಗೂ ಕೂಡ ತೊಂದರೆ, ಎಲ್ರಿಗೂ ತೊಂದರೆ ಅಕ್ಕ. ನನ್ನ ಹಣೆಬರನೇ ಸರಿ ಇಲ್ಲ ಯಾಕೋ ಅಕ್ಕ, ನನ್ನ ಜೀವನನೇ ಬೇಡ ಅಂತ ಅನಿಸ್ಬಿಟ್ಟಿದೆ. ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಕ್ಕ, ಇರಲ್ಲ ಅಕ್ಕ, ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದಳು, ಏಯ್ ಅಮ್ಮು ಮುಚ್ಚೆ ಬಾಯಿ, ನಾನು ನಿನ್ನನ್ನು ಯಾವತ್ತೂ ವಾರ್ಗಿತ್ತಿ ಅಂತ ಅಂದ್ಕೊಂಡಿಲ್ಲ. ನೀನು ನನ್ನ ತಂಗಿ ಇದ್ದಂಗೆ, ನನ್ನ ತಂಗಿಗೆ ಯಾವುದಾದ್ರೂ ಸಮಸ್ಯೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತಿದ್ನಾ, ಸಮಸ್ಯೆ ಸರಿ ಮಾಡ್ತಾ ಇರಲಿಲ್ವಾ, ಏನಂದೆ ನೀನು ನನ್ನ ಅದೃಷ್ಟನೇ ಸರಿ ಇಲ್ಲ, ನನ್ನ ಹಣೆಬರನೇ ಸರಿ ಇಲ್ಲ ಅಂದೆ ಅಲ್ವಾ, ಯಾಕೆ ಹಂಗೆ ಹೇಳ್ತಾ ಇದೆಯಾ, ನಿನ್ನ ಅದೃಷ್ಟ ಹಣೆಬರ ಸರಿ ಇಲ್ಲ ಅಂದಿದ್ರೆ ನೀನು ಈ ಗೋಕುಲ ಮನೇನ ಸೇರ್ತಾನೆ ಇರಲಿಲ್ಲ. ಅಷ್ಟೇ ಅಲ್ಲದೆ ನಿನಗೆ ಗದರಿಸುವಂಥ ಅಪ್ಪನ ಥರ ಗದರಿಸುವಂಥ ಮಾವ, ತಾಯಿಯಂತೆ ಪ್ರೀತಿಸುವಂಥ ಅತ್ತೆ, ಎಲ್ಲ ಒಳ್ಳೆ ಕೋಪ ಇದ್ರೂ ಮನಸ್ಸಲ್ಲೇ ಇಟ್ಕೊಂಡಿರೋವಂಥ ಗಂಡ ಎಲ್ಲ ಸಿಕ್ಕಿದ್ದಾರೆ. ಅಂಥದ್ರಲ್ಲಿ ನೀನು ಅದೃಷ್ಟ ಇಲ್ಲ ಹಣೆಬರ ಸರಿ ಇಲ್ಲ ಅಂತೀಯೇ, ಅದು ಮನೆ ಬಿಟ್ಟು ಹೋಗ್ತೀಯಾ, ಹೋಗು, ನೀನೇನಾದರೂ ಹೋದ್ರೆ ನಿನ್ನ ಕಾಲು ಮುರ್ಬಿಟ್ಟು ಕೈ ಕೊಟ್ಬಿಡ್ತೀನಿ ಅಷ್ಟೇ. ಈ ಮೀನಾ ಬಾಯಿ ಮುಚ್ಚೆ ನಗು ಅಂತ ಹೇಳ್ತಾಳೆ. ಆಗ ಅಮ್ಮು ನಗ್ತಾಳೆ, ನೋಡಿ ಹಿಂಗೆ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತೀಯ ನೀನು ಅಂತ ಹೇಳಿ ಸಮಾಧಾನ ಮಾಡಿ ಇಬ್ಬರು ಮಲ್ಕೊತಾರೆ. ಮತ್ತೆ ಬೆಳಗ್ಗೆ ಆಗುತ್ತೆ. ಗಿರ್ಜಾ ಕಾಫಿ ಮಾಡಿಬಿಟ್ಟು ಇವಳಿಗೆ ಹೇಳ್ತಾ ಇದ್ದಾಳೆ ಪ್ರಿಯಾಗೆ, ಪ್ರಿಯಾ ನಿಮ್ಮ ಮಾವ ಬರ್ತಾರೆ, ನೀನೇ ತೊಗೊಂಡೋಗಿ ಕಾಫಿ ಕೊಡಮ್ಮ, ನಾನು ಒಂಚೂರು ಬಟ್ಟೆ ನೆನೆ ಹಾಕ್ತೀನಿ ಅಂತ ಹೇಳಿ ಹೋಗ್ತಾರೆ. ಪ್ರಿಯಾ ಅಮ್ಮು ಮೀನಾ ಒಂಚೂರು ಕಾಫಿ ನೋಡ್ಕೊತೀರಾ, ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ, ಚಾರ್ಜ್ಗೆ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ನಂದ ಅವ್ರ ಮನೆಗೆ ಬಂದುಬಿಟ್ಟು ಗಿರ್ಜಾ ಸ್ವಲ್ಪ ಕಾಫಿ ಕೊಡ್ತೀಯಾ ಅಂತ ಹೇಳ್ತಾರೆ. ಆಗ ಅಮೂಲ್ಯ ಇದ್ದವಳು, ಮೀನಕ್ಕ ನಾನು ಇವತ್ತು ಮಾವಂಗೆ ಕಾಫಿ ಕೊಡಲಾ, ಯಾಕಂದರೆ ಮಾವ ಇದೆಲ್ಲ ಆಗಿಲ್ಲ ಅಂದಿದ್ರೆ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋರು ಅಂತ ಮೊನ್ನೆ ಅತ್ತೆ ಹೇಳಿದ್ರು. ಇವಾಗ್ಲೂ ಮಾವ ಏನು ಬೇಜಾರು ಮಾಡ್ಕೊಂಡಿರಲ್ಲ ಅನ್ಸುತ್ತೆ, ನಾನು ಕಾಫಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದೋಳು, ಬೇಡ ಅಮ್ಮು ಮತ್ತೆ ಪರಿಣಾಮ ನೆಟ್ಕಿರಲ್ಲ, ಎಲ್ಲಿಂದ ಎಲ್ಗೋ ಹೋಗ್ಬಿಡುತ್ತೆ, ಪ್ಲೀಸ್ ಸುಮ್ಮನೆ ಇರೆ ಅಂತ ಹೇಳ್ತಾಳೆ. ಆಗ ಅಮ್ಮು ಇದ್ದೋಳು, ಇಲ್ಲ ಮೀನಕ್ಕ ನಿಮಗೆ ಗೊತ್ತಿಲ್ಲ ನೋಡಿ ಈ ಅಮ್ಮು ಹೆಂಗೆ ಬರ್ತಾಳೆ ಅಂತ ಹೇಳಿ ಕಾಫಿ ತೊಗೊಂಡೋಗಿ ನಂದವ್ರಿಗೆ ಕೊಡ್ತಾಳೆ. ನಂದನ್ಗೆ ಕೋಪ ಬಂದ್ಬಿಡುತ್ತೆ. ಗಿರ್ಜಾ ಈ ಮನೆಯಲ್ಲಿ ಏನಂತ ಅನ್ಕೊಂಡ್ಬಿಟ್ಟಿದ್ದೆ, ಯಾರೋ ಗುತ್ತು ಪರಿಚಯ ಇಲ್ಲದವರೆಲ್ಲ ಬಂದು ಕಾಫಿ ಕೊಡಂಗಾಗೋಯ್ತು, ಏನಿದು ಥೂ ಅಂತ ಹೇಳ್ತಾರೆ. ಆ ಗಿರ್ಜಾ, ಅಯ್ಯೋ ಕ್ಷಮಿಸ್ಬಿಡ್ರಿ, ನಾನೇ ಕಾಫಿ ಮಾಡಿಬಿಟ್ಟು ಒಂಚೂರು ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ ಅಂತ ಹೋದೆ, ಅಷ್ಟರಲ್ಲಿ ಹಿಂಗೆಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಪ್ರಿಯಾ ಹೋಗಮ್ಮ ಕಾಫಿ ತೊಗೊಂಬ ಅಂತ ಹೇಳ್ತಾರೆ. ಆಗ ನಂದ ಇದ್ದವರು, ಯಾಕೆ ಕಾಫಿನೂ ಬೇಡ ಏನು ಬೇಡ, ಈಗಲೇ ತಲೆ ಸಿಡಿತಾ ಇದೆ ಅಂತ ಹೇಳ್ತಾರೆ. ಆಗ ಪ್ರಿಯಾ, ಪ್ಲೀಸ್ ಮಾವ ಅಮ್ಮನ ಕ್ಷಮಿಸ್ಬಿಡಿ, ಅಮ್ಮು ಪಾಪ ನಿಮ್ಮ ಮೇಲೆ ಪ್ರೀತಿಗೋಸ್ಕರ ಅವಳೇ ಕಾಫಿ ತೊಗೊಂಬಂದು ಕೊಟ್ಟಿದ್ದಾಳೆ, ನೀವು ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಅಂತ ಹೇಳ್ತಾಳೆ. ಆಗ ನಂದವ್ರು ಆದರೂ ಕೂಡ ಏನು ಮಾತಾಡದೆ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತಿಲ್ಲಿ ಮೀನಾ ಮನೆಯಿಂದ ಆಚೆ ಹೋಗಿ ಏನೋ ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿಗೆ ಅಮೂಲ್ಯ ಹೋಗ್ಬಿಟ್ಟು, ಅಕ್ಕ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದಳು, ಮುಗೀತು ಅಮ್ಮು, ಎಲ್ಲ ಮುಗೀತು, ಈ ಮನೆಯಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮಾವ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ, ಅದಷ್ಟೇ ಅಲ್ಲದೆ ನನ್ನ ಗಂಡ ನಿನ್ನ ಗಂಡ ರಕ್ಷಾ ಅತ್ತೆ ಎಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋವಂಥದ್ದು ಏನಿದೆ. ಇಷ್ಟು ದಿನ ಈ ಮನೆಯವರೆಲ್ಲ ನನ್ನ ಜೊತೆ ಪ್ರಶ್ನೆ ಕೇಳೋರು, ಇವತ್ತು ನೋಡು ಅಮ್ಮು ನಾನೇ ಹೋಗಿ ಪ್ರಶ್ನೆ ಕೇಳ್ತೀನಿ, ಬಾ ಹೋಗೋಣ ಅಂತ ಹೇಳಿ ಗಿರ್ಜಾ ಅಡುಗೆ ಮಣ್ಣಲ್ಲಿ ಸೊಪ್ಪು ಕ್ಲೀನ್ ಮಾಡ್ತಿರ್ತಾರೆ. ಅಲ್ಲಿಗೆ ಹೋಗ್ತಾರೆ ಅಮ್ಮು ಮತ್ತು ಮೀನಾ. ಹೋಗ್ಬಿಟ್ಟು ಮೀನಾ ಹೇಳ್ತಿದ್ದಾಳೆ, ಅತ್ತೆ ಪ್ಲೀಸ್ ಅತ್ತೆ ನನಗೆ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗ್ತಾಯಿಲ್ಲ ಅತ್ತೆ, ನನಗೆ ಒಂಥರ ಹುಚ್ಚಿಡ್ದಂಗೆ ಆಗ್ತಾಯಿದೆ, ಮೌನಾಚರಣೆ ಮಾಡೋಕ್ಕಾಗ್ತಾಯಿಲ್ಲ ಅತ್ತೆ, ಪ್ಲೀಸ್ ಅತ್ತೆ ನೀವು ನನ್ನ ಜೊತೆ ಮಾತಾಡಲೇಬೇಕು, ನೀವು ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನಾನು ಅಮ್ಮು ಇಬ್ಬರು ಮನೆ ಬಿಟ್ಟು ಹೋಗಿ PG ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾಳೆ. ಆಗ ಗಿರ್ಜಾ ಇದ್ದವಳು, ಹೌದಾ ಇಷ್ಟು ದಿನ ಏನು ನನ್ನನ್ನು ಹೇಳಿ ಕೇಳಿನೇ ಮಾಡಿದ್ದಾರೆ ಈ ಕೆಲಸಗಳೆಲ್ಲ, ನಾನು ನಿಮ್ಮ ಇಷ್ಟ ಬಂದಂಗೆ ಮಾಡಿ ಅಂತ ಹೇಳ್ತಾರೆ. ಆಗ ಮೀನಾ ಸರಿ ಅಂದ್ಬಿಟ್ಟು ಹೋಗಕ್ಕೆ ಹೋಗ್ತಿರ್ತಾಳೆ. ಆಗ ಅಮ್ಮು, ಮೀನಕ್ಕ ಒಂದು ನಿಮಿಷ ಅತ್ತೆ ಪ್ಲೀಸ್ ಅತ್ತೆ, ಇಲ್ಲಿ ಮೀನಕ್ಕ ನನ್ನನ್ನು ಟ್ಯೂಷನ್ ಮಾಡೋದಕ್ಕೆ ಸೇರ್ಕೋ ಅಂತ ಹೇಳಿಲ್ಲ, ನಾನೇ ಯಾವ್ದಾದ್ರು ಕೆಲಸ ಇದ್ದರೆ ಹೇಳಿ ಮೀನಕ್ಕ, ನಾನು ಮಾಡ್ತೀನಿ, ನನಗೆ ಗೊತ್ತಿರೋ ಟ್ಯೂಷನ್ ಒಂದೇ ಅಂತ ಹೇಳಿದ್ದಕ್ಕೆ ಮೀನಕ್ಕ ನನಗೆ ತೋರಿಸಿದ್ದು, ನನ್ನನ್ನು ಬೇಕಾದರೆ ದ್ವೇಷಿಸಿ ಅತ್ತೆ, ಪ್ಲೀಸ್ ಮೀನಕ್ಕನ ಜೊತೆ ಮೊದಲೇ ಆಗಿದ್ರೋ ಹಾಗೆ ಇದ್ಬಿಡಿ ಪ್ಲೀಸ್ ಅತ್ತೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದವಳು, ಹ್ಞೂ ಅತ್ತೆ ಪ್ಲೀಸ್ ಅತ್ತೆ, ಅಷ್ಟಕ್ಕೂ ಅಮೂಲ್ಯ ಏನಂತ ದೊಡ್ಡ ತಪ್ಪು ಮಾಡಿಲ್ಲ, ಇವರಿಬ್ಬರೂ ಪ್ಲೀಸ್ ಕ್ಷಮಿಸ್ಬಿಡಿ ಒಂದ್ಸಲಿ, ನಾನು ನಿಜ ಹೇಳ್ತಾ ಇದ್ದೀನಿ, ಮೊದಲು ಇವರಿಬ್ಬರ ಜೊತೆ ಕ್ಲೋಸ್ ಆಗಿದ್ದಿದ್ದು ನೋಡಿ ನಾನು ಎಷ್ಟೊಂದು ಸತಿ ಅಸೂಯೆ ಪಟ್ಟಿದ್ದಿದೆ, ಆದರೆ ಇವಾಗ ನೀವೆಲ್ಲ
ಮಾತಾಡದೇ ಇರೋದು ನೋಡ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಅತ್ತೆ. ಈ ನಂದ ಗೋಕುಲಕ್ಕೆ ಅಡಿಪಾಯ ಹಾಕಿರೋದು ನೀವೇ ಇವರಿಬ್ಬರ ಜೊತೆ ಮಾತಾಡ್ತಾ ಇಲ್ಲ ಅಂತಂದರೆ ಅಡಿಪಾಯ ಅಳ್ಳಾಡ್ಬಿಡುತ್ತೆ ಅತ್ತೆ. ಪ್ಲೀಸ್ ಅತ್ತೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇವರಿಬ್ಬರ ಜೊತೆ ಮಾತಾಡಿ ಅತ್ತೆ ಅಂತ ಪ್ರಿಯಾ ಒಳ್ಳೆಯವಳಾಗಿ ಕೇಳ್ಕೊಳ್ತಿದ್ದಾಳೆ. ಆಗ ಗಿರ್ಜಾ ಸರಿ ಆಯಿತು, ನಿಮ್ಮಿಬ್ಬರನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತಾಳೆ. ಮೀನಿಂಗು ಅಮ್ಮಗೂ ತುಂಬಾ ಖುಷಿಯಾಗೋಗುತ್ತೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.